ಸರ್ ನಾವು 21 ವರ್ಷದಿಂದನೂ ಮಹೇಂದ್ರ ಈಗ 4ನೇ ಗಾಡಿ. ಇದೇ ಗಾಡಿ ತಗೊಂಡಿದ್ದೇವೆ. ಈಗ 4 ಗಾಡಿಗೆ ಹೋಲಿಕೆ ಮಾಡಿದ್ರೆ ಈ ಗಾಡಿ ಉತ್ತಮ ಇದೆ. ಹೆವಿ ಕೊಟ್ಟಿದ್ದಾನೆ. ಆಮೇಲೆ ಗಾಡಿ ಕೆಪಾಸಿಟಿ ಚೆನ್ನಾಗಿದೆ, ಡೀಸೆಲ್ ಮೇಲೆ ಚೆನ್ನಾಗಿದೆ, ಚೆನ್ನಾಗಿ ನುಗ್ಗುತ್ತೆ ಗಾಡಿ. ಬೇರೆ ಗಾಡಿಗೆ ಹೋಲಿಸಿದ್ರೆ ಚೆನ್ನಾಗಿ ನುಗ್ಗುತ್ತೆ. ನಾವು ಫಸ್ಟಿಂದನೂ ಮಹೇಂದ್ರದಲ್ಲೇ ಇದ್ದೀವಿ. 1 by 1 ಚೇಂಜ್ ಮಾಡ್ಕೊಂತ ಬಂದ್ವಿ. ಈ ಗಾಡಿ ತಗೊಳ್ಳೋದ್ರಿಂದ ರೈತರಿಗೆ ಏನು ಉಪಯೋಗ ಅಂದ್ರೆ, ನಾವು ರೈತರು ಬಾಡಿಗೆನೂ ಹೊಡಿತೀವಿ, ಡೀಸೆಲ್ ಸಿಕ್ಕಾಬಟ್ಟೆ ಡೀಸೆಲ್ ಹಾಕ್ತೀವಿ. ಒಂದು ದಿನಕ್ಕೆ ಮಿನಿಮಮ್ ನಾವು ಕಡಿಮೆ ಅಂದ್ರೆ 40 ಲೀಟರ್ ಡೀಸೆಲ್ ತರಿಸ್ತೀವಿ. 40 ಲೀಟರ್ ಈ ನಮ್ಮ ಗಾಡಿಗೆ ಹಾಕಿದ್ರೆ 12ರಿಂದ 13 ಗಂಟೆ ಹೊಡಿತೀವಿ. ಅದೇ ಬೇರೆ ಗಾಡಿಗೆ ಹಾಕಿದ್ರೆ 8 ಗಂಟೆ ಹೊಡಿತೀವಿ. ಇದೇ ಲಾಭ. ಇದು ಹೊಸ ಲಾಂಚ್ ಮಾಡಿದ್ದಾರೆ ಅಂತಂದು ನೋಡ್ಬೇಕು ಅಂತಂದು ಮಾಡಿದ್ವಿ. ಗಾಡಿ ಪರವಾಗಿಲ್ಲ, ಚೆನ್ನಾಗಿದೆ. ಓಲ್ಡ್ ಗಾಡಿಗೂ ಈ ಗಾಡಿಗೂ ನೋಡಿದ್ರೆ ಬಹಳ ಚೇಂಜಸ್ ಇದೆ. ಈ ಗಾಡಿಯಲ್ಲಿ ಟೈರು ಹೆವಿ ಕೊಟ್ಟಿದ್ದಾನೆ. ಫಸ್ಟು ಸಣ್ಣ ಗಾಡಿ ಮುಂಚಿತವಾದ ಗಾಡಿಗೆ ಸಣ್ಣ ಟೈರ್ ಕೊಡೋನು. ಈಗ 7.5 ಸೈಜ್ ಟೈರ್ ಕೊಟ್ಟಿದ್ದಾರೆ. ಈ ಟೈರ್ ಬಂದು 13 ಸೈಜ್ ಕೊಡೋರು, ಈಗ 14 ಸೈಜ್ ಹಾಕಿದ್ದಾರೆ. ವಿತ್ತು ಮೊದಲನೇ ಗಾಡಿಯಲ್ಲಿ ಗ್ಯಾಪ್ ಕಡಿಮೆ ಇತ್ತು. ಇಲ್ಲಿ ಗ್ಯಾಪ್ ಕಡಿಮೆ ಇತ್ತು ಅಂದರೆ ಡ್ರೈವರ್ಗೆ ಇಲ್ಲಿಗೆ ಕಾಲಿಗೆ ಹೊಡೆತ ಬೀಳೋದು. ಈಗ ಗ್ಯಾಪ್ ಜಾಸ್ತಿ ಇರೋದ್ರಿಂದ ಡ್ರೈವರ್ ಫ್ರೀಯಾಗಿ ಕೂತ್ಕೊಂಡು ಡ್ರೈವಿಂಗ್ ಮಾಡ್ಬೋದು. ಸ್ಟೇರಿಂಗ್ ಬಂದುಬಿಟ್ಟು ಪವರ್ ಸ್ಟೇರಿಂಗ್ ಇರೋದ್ರಿಂದ ಹಿಂದೆಲ್ಲ ಕೈ ಹೊಡೆತ ತಿಂತಿದ್ವಿ. ಇವಾಗ ಈ ಪವರ್ ಸ್ಟೇರಿಂಗ್ ಇರೋದ್ರಿಂದ ಭಾಳ ಫ್ರೀಯಾಗಿ ಓಡಾಡುತ್ತೆ ಗಾಡಿ. ಆಮೇಲೆ ಬಂದು ಈ ಬಾನಟ್ಟು ಅದು ಎಲ್ಲ ಭಾಳ ಹೆವಿ ಕೊಟ್ಟಿದ್ದಾನೆ. ಆವಾಗ ಹಿಂದೆ ಬಂದರೆ ಹೈಡ್ರಾಲಿಕ್ ಹೆವಿ ಇದೆ. 4 ಸಿಲಿಂಡ್ರ್ ಗಾಡಿ. ಮಹೇಂದ್ರದಲ್ಲಿ 4 ಸಿಲಿಂಡ್ರೇ ಕೊಟ್ಟಿರೋದು ಯಾವಾಗೂ. ಆದರೆ ಅದು 45 HP ಬರೋದು, 42 ಬರೋದು. ಇದು 50 HP ಕೊಟ್ಟಿದ್ದಾನೆ. 55 HP ಕೆಪಾಸಿಟಿ ಕೆಲಸ ಮಾಡುತ್ತೆ. ಮೀಟ್ರ್ ಬಂದು ಡಿಜಿಟಲ್ ಮೀಟರ್ ಕೊಟ್ಟಿದ್ದಾರೆ. ಅದು ಬಿಟ್ಟು ಆಮೇಲೆ ಇದರಲ್ಲಿ ಸೈಡ್ ಗೇರ್ ಕೊಟ್ಟಿದ್ದಾರೆ. ರಿವರ್ಸು ಹೈ ಗೇರು ಇಲ್ಲಿ ಕೆಳ ಬರೋದು. ನಮ್ಮ ಮುಂಚಿತವಾದ ಗಾಡಿಗೆ ಸಣ್ಣದು ಚಿಕ್ಕದಾಗಿ ಬರೋದು. ಇವಾಗ ಮೇಲಿಂದನೇ ಹಾಕಂಗೆ ರಾಡ್ ಲಾಂಗ್ ಕೊಟ್ಟಿದ್ದಾರೆ. ಇವಾಗ ಲೇಟೆಸ್ಟಾಗಿ ಒಳ್ಳೆ ಚೆನ್ನಾಗಿದೆ. ಹಳ್ಳಿ ಸೈಡಲ್ಲೆಲ್ಲ ಆರಾಮಾಗಿ ಓಡಿಸ್ಬೋದು, ಏನು ತೊಂದರೆ ಇಲ್ಲ. ಬೇರೆ ಗಾಡಿ ಆದರೆ ಸ್ವಲ್ಪ ಒದ್ದಾಡ್ತವೆ, ಡೀಸೆಲ್ ಜಾಸ್ತಿ ತೊಗೊಳ್ತವೆ. ಈ ನಮ್ಮ ಮಹೇಂದ್ರ ಕಂಪ್ನಿದು ಆ ಥರ ಇಲ್ಲ. ಡೀಸೆಲಲ್ಲಿ ಒಳ್ಳೆ ಕನ್ಸಿಷನ್ ಇದೆ. ಎಲ್ಲ ಬೆಳೆಗೂ ಉಪಯೋಗಿಸ್ಬೋದು. ತೋಟದಲ್ಲಿ 9 ಅಡಿ ಇದ್ರೆ ಕಟ್ ಮಾಡ್ಬೋದು ಗಾಡಿನ. ತೋಟದಲ್ಲಿ ಚೆನ್ನಾಗಿ ನುಗ್ಗುತ್ತೆ. ಬೇರೆ ಗಾಡಿ ಆದರೆ ಗರಿ ಇದ್ದಾಗ ನುಗ್ಗಲ್ಲ. ಈ ಗಾಡಿ ನಾವು ಗರಿ ಇದ್ರು ಗರಿ ಮೇಲೂ ರೋಟ್ರಿ ಹೊಡ್ತೀವಿ. PT ಸಾಫ್ಟ್ ಸ್ಪೀಡ್ ಇರೋದ್ರಿಂದ ಗರಿ ಎಲ್ಲ ಕಿತ್ಕೊಂಡು ಬಿದ್ದೋಗುತ್ತೆ, ಏನು ತೊಂದರೆ ಇಲ್ಲ. ಹೊಡಿಯೋಕ್ಕೆ ಭಾಳ ಮಜಾ ಆಗುತ್ತೆ. ಔಷಧಿ ಸ್ಪ್ರೇಯರ್ ಹಾಕ್ಬೋದು. ಯಾಕೆಂದರೆ ಗಾಡಿ ಕಟ್ ಆಗೋದ್ರಿಂದ ಡಿಸ್ಟೆನ್ಸ್ ಲಾಂಗ್ ಕಡಿಮೆ ಮಾಡಿದಾರಲ್ಲ ಇವಾಗ. ಕಟ್ ಆಕ್ಸೆಲ್ ಹಾಕಿರೋದ್ರಿಂದ ತೋಟದಲ್ಲಿ ಸ್ಪ್ರೇ ಹೊಡಿಯೋಕ್ಕೂ ತೊಂದರೆ ಇಲ್ಲ. ಎಲ್ಲ ದಾಯದೊಳಗೂ ಗಾಡಿ ಬರುತ್ತೆ. ಸಾಮಾನ್ಯ ನಮ್ಮಲ್ಲೇ ರೈತರಿಗೆ ಈಗ ಈ ಗಾಡಿ ಬಗ್ಗೆ ಅನುಭವ ಆಗಿದೆ. ನಮ್ಮಲ್ಲಿ ನೋಡಿದ್ದಾರೆ. ನಾವು ತಂದ ಮೇಲೆ ಈ ಗಾಡಿ ನೋಡಿದ್ದಾರೆ. ನೋಡಿಬಿಟ್ಟು ನಾವು ನೆಕ್ಸ್ಟ್ ಗಾಡಿ ಕೊಟ್ಟರೆ ಇದೇ ಗಾಡಿನೇ ತರಬೇಕು ಅಂತ ಭಾಳ ರೈತರ ಮನಸ್ಸಲ್ಲಿ ಮೂಡಿದೆ. ಹಾಗಾಗಿ ನಾವು ಭಾಳ ಜನಕ್ಕೆ ರೆಫರು ಮಾಡಿದ್ವಿ. ಅವರು ಕೇಳಿದ್ದಾರೆ, ಇಲ್ಲ ನಾವು ನೆಕ್ಸ್ಟ್ ಗಾಡಿ ಚೇಂಜ್ ಮಾಡಬೇಕು, ಚೇಂಜ್ ಮಾಡಿದಾಗ ಇದೇ ಗಾಡಿನೇ ಮಾಡೋಣ ಅಂತಂದು ಇದೇ ಮಹೇಂದ್ರ 585 ಈ ಗಾಡಿನೇ ಮಾಡಬೇಕು ಅಂತ ಒಳ್ಳೆ ಒಪಿನಿಯನ್ ಇದೆ ಗಾಡಿ ಬಗ್ಗೆ. ತಿರುಪತಿ ಅಂತ ನಾವು ಅರಳಹಳ್ಳಿ ಗ್ರಾಮ, ಶಿಕಾರಿಪುರ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಮಹೇಂದ್ರ 585i DI ಅಂತ ಇದು 50 HP ಗಾಡಿ. ಹೆವಿ ಇಂಜಿನ್, ಕಟ್ ಆಕ್ಸೆಲ್. ತೋಟದಲ್ಲಿ ಅಲ್ಲಿ ಸರಿಯಾಗಿ ಕಟ್ ಆಗುತ್ತೆ. 9 ಅಡಿ 8 ಅಡಿ ದಾಯದಲ್ಲಿ. ಈ ಗೇರ್ ಬಾಕ್ಸ್ ಹೆವಿ ಕೊಟ್ಟಾರೆ, ಹೈಟ್ ಐತಿ. ಎಕ್ಸ್ಟ್ರಾ ಗೇರ್ ಸೈಡ್ ಕೊಟ್ಟಾರೆ, ಅನುಕೂಲ ಆಗುತ್ತೆ ನಮಗೆ. ಅವಾಗಲೂ ಕೆಳಗಿದ್ವು, ಗರ್ರ ಅನ್ನೋ ಶಬ್ದ ಭಾಳ ಬರೋದು. ಈಗೇನು ಆ ಶಬ್ದ ಏನು ಇಲ್ಲ, ಚೆನ್ನಾಗಿದೆ ಗೇರ್ ಬಾಕ್ಸ್. ಅದು ಗ್ಯಾಪ್ ಭಾಳ ಇದೆ. ಇದು ಹೈಡ್ರಾಲಿಕ್ ಬಂದರೆ ಸಪ್ರೇಟ್ ಮಾಡ್ಯಾರೆಲ್ಲ. ಇದು ಟ್ರಾಲಿ ಟಿಪ್ಪರ್ ಎತ್ತಕ್ಕೆ ಸಪ್ರೇಟ್ ಇದೆ. ಹೈಡ್ರಾಲಿಕ್ ಹೈಟ್ ಇದೆ. ಮೊದಲೇ ಬಗ್ಗಿ ಇದು ಮಾಡ್ಬೇಕಿತ್ತು ಹ್ಯಾಂಡ್ಲ. ಈಗ ಹೈಟ್ ಮಾಡಿದ್ದಾರೆ ನಮ್ಮ ಲೆವೆಲಿಗೆ. ಏನೂ ಆಯಸ್ಸಾಗಲ್ಲ, ಚೆನ್ನಾಗಿದೆ ಗಾಡಿ. 3 ಟನ್ ಕೆಪಾಸಿಟಿ ಇದೆ. ಹೆವಿ ಐತಿ ಒಟ್ಟು ಎಲ್ಲ. ಹೆಡ್ಲೈಟ್ ಹೆವಿ ಕೊಟ್ಟಿದ್ದಾರೆ, ಭಾರಿ ಫೋಕಸ್ ಇದೆ. 50 HP ಇದು 4 ಸಿಲಿಂಡರ್. ಹಳೆ ಟ್ಯಾಕ್ಟ್ರಿಗೂ ಈ ಟ್ಯಾಕ್ಟ್ರಿಗೂ ವ್ಯತ್ಯಾಸ ಏನಿದೆ ನಿಮಗೆ ಮಟ್ಟಿಗೆ? ಹೈಡ್ರಾಲಿಕ್ ಅಷ್ಟೇ, ಅದು ಹೈಟ್ ಕೊಟ್ಟಿದ್ದಾರೆ. ಮೊದಲು ಹಿಂಗೆ ಬಕ್ಕಿ ಹಾಕ್ಬೇಕು, ಎತ್ತದ ಮಾಡಕ್ಕಿತ್ತು. ಈಗ ನಮ್ಮ ಏನು ಆಯಸ್ಸಾಗಲ್ಲ. ಡ್ರೈವಿಂಗ್ ಸರ್ವಿಸ್ ಅಲ್ಲಿ ಚೆನ್ನಾಗಿದೆ. 6 ವರ್ಷ ವಾರಂಟಿ ಕೊಟ್ಟಿದ್ದಾರೆ. 6 ವರ್ಷ ವಾರಂಟಿ ಕೊಟ್ಟಿದ್ದಾರೆ. ಫಸ್ಟ್ ಟೈಮ್ ಕೊಡ್ತಾರೆ? ಇದೇ ಫಸ್ಟ್ ಟೈಮ್. ಬೇರೆ ಟ್ಯಾಕ್ಟ್ರಿಗೂ ಈ ಟ್ಯಾಕ್ಟ್ರಿಗೂ ಹೋಲಿಸಿದ್ರೆ ಏನು ಇದು ಕಾಣಿಸ್ತದೆ, ಡಿಫ್ರೆನ್ಸ್ ಏನು ಕಾಣಿಸುತ್ತೆ ನಿಮಗೆ? ಡಿಫ್ರೆನ್ಸ್ ಅಂದ್ರೆ ಬಾಂಚ್ ಬೇರೆ ಸೇಫ್ ಚೇಂಜ್ ಮಾಡಿದ್ದಾರೆ, ಒಳ್ಳೆ ಲುಕ್ ಕಾಣ್ತದೆ, ಚೆನ್ನಾಗಿದೆ. ಅವಕ್ಕಿಂತ ಮೈಲೇಜ್ ಡಿಸೈನ್ ಮೈಲೇಜ್ 3.5 ಕೊಡುತ್ತೆ. 3.5 ಕೊಡುತ್ತೆ ಗಂಟೆಗೆ? ಗಂಟೆ